ಎಲ್ಲರಿಗೆ ನಮಸ್ಕಾರ. ಇಂದು ದಿನಾಂಕ 25 ಜನವರಿ 2026ರಂದು SDA ಈ ಒಂದು ಹುದ್ದೆಗೆ ಮತ್ತು ಇನ್ನಿತರ ಒಂದು ಈ ಬಿಲೋ ಡಿಗ್ರಿ ಲೆವೆಲ್ ಏನು ಒಂದು ಹುದ್ದೆಗಳಿದ್ದು ಈ ಒಂದು ಹುದ್ದೆಗಳಿಗೆ ನಡೆಸಿದ ಸ್ಪರ್ಧಾತ್ಮಕ ಪರೀಕ್ಷೆಯ ಪೇಪರ್ 2 ಕಮ್ಯುನಿಕೇಷನ್ ಪೇಪರ್ ಇದರ ಒಂದು ಸಂಭಾವ್ಯ ಕೀ ಉತ್ತರಗಳನ್ನು ನಾವಿಲ್ಲಿ ನೋಡುವ. ಈ ಒಂದು ಸೆಷನಲ್ಲಿ ಇಂಗ್ಲೀಷನ್ನು ನೋಡೋಣ ಮೊದಲೇ. ಸೊ ಇಲ್ಲಿ ಮೊದಲನೇ ಕ್ವೆಶನ್ ನೋಡಿ, ಇಲ್ಲಿ ಯು ಹ್ಯಾವ್ ಟು ಫೈಂಡ್ ಔಟ್ ದ ಎರರನ್ನು ಫೈಂಡ್ ಔಟ್ ಮಾಡಬೇಕು. ABCDಯಲ್ಲಿ ಯಾವ ಪಾಠ ಎರರ್ ಐತಿ. ಸೊ ಇಲ್ಲಿ ಇಟ್ ಈಸ್ ಬೆಟರ್ ಟು ಡೈ ಆನ್ ಯುವರ್ ಫೀಟ್ ದೆನ್ ಲೈವ್ ಆನ್ ಯುವರ್ ನೀಸ್. ಸೊ ಈ ಒಂದು ಪಾಠ ಎರರ್ ಅದ. ಸೊ ಇಲ್ಲಿ ಆಪ್ಷನ್ 3 ಕರೆಕ್ಟ್ ಆಗತ್ತೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್ ನೋಡಿ, ಫೈಂಡ್ ಔಟ್ ವಿಚ್ ಆಫ್ ದಿ ಫಾಲೋವಿಂಗ್ sentences has an tense error. ಓಕೆ, ಸೊ ಇಲ್ಲಿ ಟೆನ್ಸ್ ಎರರ್ ಅಂದರೆ ಸೊ ಇಲ್ಲಿ ಏನಾಗುತ್ತೆ ಕರೆಕ್ಟು. ಸೊ ಆಪ್ಷನ್ 2 ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡಿ, ಚೂಸ್ ದ ಫಾಲೋವಿಂಗ್ ಅಥವಾ ಚೂಸ್ ದ ಅಪ್ರೋಪ್ರಿಯೇಟ್ ಕ್ವೆಶನ್ ಟ್ಯಾಗ್. ಇಲ್ಲಿ ಮದನ್ ರೇರ್ಲಿ ವಿಸಿಟ್ಸ್ ಹಿಸ್ ಹೋಮ್ ಟೌನ್. ಸೊ ಮದನ್ ಅಂದರೆ ಏನಪ್ಪ ಇಲ್ಲಿ ಮೇಲ್ ಹಿ. ಸೊ ಇದೇನಾಗುತ್ತೆ ಡಸ್ ಹಿ, ಇದು ಕರೆಕ್ಟು. ನೆಕ್ಸ್ಟ್ ಮ್ಯಾಚ್ ದ ಫಾಲೋವಿಂಗ್. ಲಿಸ್ಟ್ 1 ಮತ್ತು ಲಿಸ್ಟ್ 2 ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಮ್ಯಾಚನ್ನು ಮಾಡಬೇಕು ನಾವು. ಓಕೆ, ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ನೋಡಿ, ಫೇರ್ ಆ್ಯಂಡ್ ಸ್ಕ್ವೇರು, ಥ್ರೋ ಆ್ಯಂಡ್ ಥ್ರೋ, ಬಿಗ್ ಡ್ರಾ, ಗೋ ಟು ದಿ ಡಾಗ್ಸ್. ಓಕೆ, ಸೊ ಇಲ್ಲಿ ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ಚೂಸ್ ದ ಕರೆಕ್ಟ್ ಮೀನಿಂಗ್ ಆರ್ ಸಿನಾನಿಮ್ ಆಫ್ ದ ವರ್ಡ್. ನೋಡಿ, ಡೆಸಿಮೇಟೆಡ್ ಇದರ ಒಂದು ಅರ್ಥ ಏನು ಅಂತ ಕೇಳಿದ್ದಾರೆ. ಸೊ ಡೆಸ್ಟ್ರಾಯ್ಡ್. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಸುಟೇಬಲ್ ಪ್ರಿಪೋಸಿಷನ್. ಪೂರ್ವಿಕಾ ಪ್ರಿಫರ್ಸ್ ಫ್ರೂಟ್ ಜ್ಯೂಸ್ ಟು ಕಾಫಿ ಆರ್ ವಿತ್ ಕಾಫಿ. ಯಾವ್ದು ಬೆಟರ್ ಆಗುತ್ತಾ? ಸೊ ಇಲ್ಲಿ ಪೂರ್ವಿಕಾ ಪ್ರಿಫರ್ಸ್ ಫ್ರೂಟ್ ಜ್ಯೂಸ್ ದ್ಯಾನ್ ಕಾಫಿ, ದ್ಯಾನ್ ಕರೆಕ್ಟ್ ಆಗುತ್ತೆ. ಇಲ್ಲಿ ಅಂದರೆ ಕಾಫಿಗಿಂತ ಯಾವುದು ಫ್ರೂಟ್ಸನ್ನು ಲೈಕ್ ಮಾಡ್ತಾಳೆ, ಫ್ರೂಟ್ ಜ್ಯೂಸನ್ನು ಲೈಕ್ ಮಾಡ್ತಾಳೆ. ಪೂರ್ವಿಕಾ ಪ್ರಿಫರ್ಸ್ ಫ್ರೂಟ್ ಜ್ಯೂಸ್ ದ್ಯಾನ್ ಕಾಫಿ. ನೆಕ್ಸ್ಟ್ ನೋಡಿ, ಚೂಸ್ ದ ಕರೆಕ್ಟ್ ಟೆನ್ಸ್ ಫಾರ್ಮ್. ಸೊ ಇಲ್ಲಿ ಬೈ ನೆಕ್ಸ್ಟ್ ಮಂಡೇ ಹಿ ವಿಲ್ ಹ್ಯಾವ್ ಬಿನ್ ಸ್ಟೇಯಿಂಗ್ ಆ್ಯಟ್ ಮೈ ಆಂಟ್ಸ್ ಹೌಸ್ ಫಾರ್ ನೆಕ್ಸ್ಟ್ 3 weeks. ಓಕೆ, ಸೊ ಆಪ್ಷನ್ 3 ಕರೆಕ್ಟು. ನೆಕ್ಸ್ಟ್ ಈ ಕೊಟ್ಟಂಥ ಒಂದು ಸೆಂಟೆನ್ಸ್ದು ಆ್ಯಕ್ಟಿವ್ ವಾಯ್ಸ್ ಅದು, ಇದನ್ನು ಪ್ಯಾಸಿವ್ ವಾಯ್ಸನ್ನು ಮಾಡಬೇಕಾಗತ್ತೆ. ಹ್ಯಾವ್ ಯು ರಿಸೀವ್ಡ್ ದ ಲೆಟರ್ಸ್ ಫ್ರಾಮ್ ಯುವರ್ ಸಿಸ್ಟರ್. ಸೊ ಯಾವ ದ ಲೆಟರ್ಸ್ been received by you from your sister. So option 4 correct. Next 44th, identify the positive degree of the sentence. ನೋಡಿ, ಸೆಂಟೆನ್ಸ್ ಏನಿದೆ, ರೋಹನ್ ಈಸ್ ಮೋರ್ ಬ್ರಿಲಿಯಂಟ್ ದ್ಯಾನ್ ಎನಿ ಅದರ್ ಬಾಯ್ ಇನ್ ದ ಕ್ಲಾಸ್. ಓಕೆ, ಸೊ ಇಲ್ಲಿ ನೋ ಅದರ್ ಬಾಯ್ ಈಸ್ ಅ ಬ್ರಿಲಿಯಂಟ್ ಆ್ಯಸ್ ರೋಹನ್ ಇನ್ ದ ಕ್ಲಾಸ್. ಆ್ಯಸ್ ಇದು ಆ್ಯಸ್ ಏನು ಬರುತ್ತಲ್ಲ, ಸೊ ಇದು ಪಾಸಿಟಿವ್ ಡಿಗ್ರಿ ಬರುತ್ತೆ. ಸೊ 45th ಕ್ವೆಶನ್ ನೋಡಿ, ಇಲ್ಲಿ PQRS ಪಾರ್ಟ್ಸ್ ಅದಾವ. ಸೊ ಇದನ್ನು ಒಂದು ರ್ಯಾಂಡಮ್ ಆಗಿದಾವ, ಇದನ್ನು ಕರೆಕ್ಟಾಗಿ ಒಂದು ಮೀನಿಂಗ್ಫುಲ್ ಸೆಂಟೆನ್ಸನ್ನು ಮಾಡಿ. ಸೊ QRSP ಇದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 46th, ಇಲ್ಲಿ ಕೂಡ ಹಾಗೆ ABCD ಅದ. ಸೊ ಕರೆಕ್ಟ್ ಆರ್ಡ್ರನ್ನು ಮಾಡ್ಬೇಕು ನಾವಿಲ್ಲಿ, CADB ಇದು ಕರೆಕ್ಟು. ನೆಕ್ಸ್ಟ್ ಫೈಂಡ್ ದ ರೈಟ್ ಆ್ಯಂಟೋನಿಮ್ ಫಾರ್ ಅಂಡರ್ಲೈನ್ಡ್ ವರ್ಡ್. ಇಟ್ ಈಸ್ ಇಂಪಾರ್ಟೆಂಟ್ ಟು ಜಾಯಿನ್ ಲೆಗೋ ಟಾಯ್ಸ್ ಬಿಫೋರ್ ಸ್ಟೋರಿಂಗ್ ದೆಮ್. ಇದು ಜಾಯಿನ್ ಇದೇನದಲ್ಲ, ಇದಕ್ಕೆ ರೈಟ್ ಆ್ಯಂಟೋನಿಮ್, ಇದಕ್ಕೆ ಡಿಸ್ಜಾಯಿನ್ ಅಂತ ಅಂತೀವಿ ನಾವು. ನೆಕ್ಸ್ಟ್ ಫೈಂಡ್ ದ ಆ್ಯಂಟೋನಿಮ್ ಆಫ್ ದ ಫಾರ್ ದ ಗಿವನ್ ವರ್ಡ್. ಬಿನೈನ್ ಇದಕ್ಕೆ ಆ್ಯಂಟೋನಿಮ್ ಅಂದರೆ ಅಪೋಸಿಟ್ ವರ್ಡನ್ನು
ನಾವಿಲ್ಲಿ ಹೇಳಬೇಕಾಗತ್ತೆ. ಬಿನೈನ್ ಇದಕ್ಕೆ ಅಪೋಸಿಟು ಮ್ಯಾಲಿಗ್ನೆಂಟ್. ನೆಕ್ಸ್ಟ್ ನೋಡಿ 49 to 51 ಈ ಒಂದು ಪ್ಯಾಸೇಜ್ ಮೇಲೆ ಅದಾವ. ಈ ಪ್ಯಾಸೇಜನ್ನು ಸ್ವಲ್ಪ ಓದ್ಕೋಬೇಕು ನೀವು, ಅದಕ್ಕೆ ಇಲ್ಲಿ ಫಿಲಪ್ ಮಾಡ್ಕೋಬೇಕು ನೀವು ಆನ್ಸರ್ ಕರೆಕ್ಟ್. ಓಕೆ, ಸೊ ಇಲ್ಲಿ ಆನ್ಸರ್ಗಳನ್ನು ಹೇಳ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಇನ್ಕಂಪ್ಲೀಟು, ವೊಲ್ಯಾಟಿಲಿಟಿ, ಆಮೇಲೆ ಅಂಡರ್ಮೈನ್, ಇವು ಕರೆಕ್ಟು. ನೆಕ್ಸ್ಟ್ ಐಡೆಂಟಿಫೈ ದ ಅಪ್ರೋಪ್ರಿಯೇಟ್ ಅಡ್ಜೆಕ್ಟಿವ್ ಇನ್ ದ ಗಿವನ್ ಸೆಂಟೆನ್ಸ್. ಅಡ್ಜೆಕ್ಟಿವ್ whom do you wish to see, ಇದರಲ್ಲಿ ಅಡ್ಜೆಕ್ಟಿವ್ ಯಾವುದು? whom. ನೆಕ್ಸ್ಟ್ fill in the blank with the past participle of the verb given in the sentence. past participle ಅಂದರೆ ಏನು ಅಂದರೆ ಈಗ ರೈಟ್, ರೋಟ್, ರಿಟರ್ನ್ ಆತಲ್ಲ. ಸೊ ರೈಟ್, ರೋಟ್, ರಿಟರ್ನ್ ಅಂದರೆ ಇದು ರಿಟರ್ನ್ ಏನಿದೆಯಲ್ಲ ಇದು ಮೂರನೇ ಫಾರ್ಮು ಪಾಸ್ಟ್ ಪಾರ್ಟಿಸಿಪಲ್. ಸೊ ಬ್ಲೋನ್, ಇದು ಕರೆಕ್ಟ್. ನೆಕ್ಸ್ಟ್ ಡ್ಯಾಶ್, ಇಲ್ಲಿ ಫಿಲ್ ಔಟ್ ದ ಕರೆಕ್ಟ್ ಇಂಟರ್ಜೆಕ್ಷನ್. ಸೊ ಇದು ಹುರ್ರೆ ಆಗತ್ತೆ. ಹುರ್ರೆ, ಅವರ್ ಮಿಲಿಟರಿ ಫೋರ್ಸಸ್ ಹ್ಯಾವ್ ಡಿಫೀಟೆಡ್ ದ ಎನಿಮಿ. ನೆಕ್ಸ್ಟ್ ಚೂಸ್ ದ ಕರೆಕ್ಟ್ ಆನ್ಸರ್ ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್. ದ ಪ್ರೈಮ್ ಮಿನಿಸ್ಟರ್ ವಾಸ್ at the airport and at the airport on time for the plane, ಇದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಐಡೆಂಟಿಫೈ ದ ಸೆಂಟೆನ್ಸ್ ವಿತ್ ಎನ್ ಎರರ್. ವಿತ್ ಎನ್ ಎರರ್ ಅಂತ ಹೇಳಿದ್ದಾರೆ. ಹಿ ಡೋಂಟ್ ಹ್ಯಾವ್ ಎನಿ ಸಿಬ್ಲಿಂಗ್ಸ್, ಹಿ ಡಸಂಟ್ ಹ್ಯಾವ್ ಎನಿ ಸಿಬ್ಲಿಂಗ್ಸ್ ಅಂತ ಬೇಕದು. ಓಕೆ, ಸೊ ಇದು ಏನಾಗುತ್ತೆ, ರಾಂಗ್ ಆಗುತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಸುಟೇಬಲ್ ಆರ್ಟಿಕಲ್ ಇಫ್ ನೀಡೆಡ್. ವಿ ಪ್ಲೇ ಡ್ಯಾಶ್ ರಗ್ಬಿ. ವಿ ಪ್ಲೇ ಆ್ಯನ್ ರಗ್ಬಿನೋ, ಅ ರಗ್ಬಿನೋ, ದ ರಗ್ಬಿನೋ. ವಿ ಪ್ಲೇ, ಇಲ್ಲಿ ವಿ ಪ್ಲೇ ರಗ್ಬಿ, ಇದು ಯಾವುದು ಕರೆಕ್ಟ್ ಆಗುತ್ತಾ ನೋಡಿ. ವಿ ಪ್ಲೇ ಕ್ರಿಕೆಟ್. ಸೊ ಇಲ್ಲಿ ನೋ ಆರ್ಟಿಕಲ್ ನೀಡೆಡ್. ಸೊ ಕರೆಕ್ಟ್. ನೆಕ್ಸ್ಟ್ ಏನು, ಹಿ ಎಕ್ಸ್ಪ್ಲೇನ್ಡ್ ದ ಕನ್ಸೆಪ್ಟ್ಸ್ ಕರೆಕ್ಟ್ಲಿ. ಗಿವಿಂಗ್ ಹಿಮ್ ದ ಪ್ರೈಸ್ ವಾಸ್ ದ ಕರೆಕ್ಟ್ ಡಿಸಿಷನ್. ಆಪ್ಷನ್ 2 ಕರೆಕ್ಟ್. ನೆಕ್ಸ್ಟ್ 59th ಅಲ್ಟರ್ನೇಟಿವ್ಸನ್ನು ಫೈಂಡ್ ಮಾಡಬೇಕು. ಕ್ಯಾಟ್, ಕಿಟನ್, ಲೀಫ್. ಕ್ಯಾಟ್, ಕಿಟನ್, ಲೀಫ್. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ, ಲೀಫ್ಲೆಟ್. ನೆಕ್ಸ್ಟ್ ಚೂಸ್ ದ ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್. ದ ಎಕ್ಸೋರ್ಬಿಟಂಟ್ ಕಾಸ್ಟ್ ಆಫ್ ಬೆವರೇಜಸ್ ಇನ್ ದ ಏರ್ಪೋರ್ಟ್ ಈಸ್ ಪ್ರಿಪೋಸ್ಟರಿಯಸ್. ನೆಕ್ಸ್ಟ್ ಐಡೆಂಟಿಫೈ ದ ಸೆಂಟೆನ್ಸ್ ವಿತ್ ಕರೆಕ್ಟ್ ಪಂಕ್ಚುವೇಷನ್ ಅಂತ ಕರೆಕ್ಟ್ ಆದಂಥ ಒಂದು ಪಂಕ್ಚುವೇಷನನ್ನು ಕಂಡುಹಿಡಬೇಕು. ಸೊ ಇದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಚೂಸ್ ದ ಕರೆಕ್ಟ್ ಸೆಂಟೆನ್ಸಸ್ ವಿತ್ ಅಪ್ರೋಪ್ರಿಯೇಟ್ ಯೂಸ್ ಆಫ್ ಆ್ಯನ್ ಆರ್ಟಿಕಲ್. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ, ಸಿ ಆ್ಯಂಡ್ ಡಿ ಆರ್ ಕರೆಕ್ಟ್. ಹಿ ಈಸ್ ಆ್ಯನ್ ಹಾನೆಸ್ಟ್, ಆ್ಯನ್ ಎಗ್, ಇದು ಕರೆಕ್ಟ್. ಇಫ್ ಕ್ಲಾಸ್ ಅನ್ನು ನಾವು ಯೂಸ್ ಮಾಡಬೇಕಾಗತ್ತೆ ಇಲ್ಲಿ. ಓಕೆ, ಇಫ್ ಐ ಹ್ಯಾಡ್ ದ ಕ್ವಾಲಿಫಿಕೇಷನ್ ಐ ಕುಡ್ ಹ್ಯಾವ್ ಅಪ್ಲೈಡ್ ಫಾರ್ ದ ಜಾಬ್. ಸೊ ಇದು ಪಾಸ್ಟ್ ಪರ್ಫೆಕ್ಟ್ ಆಗುತ್ತೆ. ಓಕೆ, ಐಡೆಂಟಿಫೈ ಸಿಂಪಲ್ ಸೆಂಟೆನ್ಸಸ್ ಇನ್ ದ ಫಾಲೋಯಿಂಗ್. ಎ ಆ್ಯಂಡ್ ಸಿ ಆರ್ ಕರೆಕ್ಟ್. ಓಕೆ, ದ ಅಂಡರ್ಲೈನ್ ವರ್ಡ್ ಇನ್ ದ ಸೆಂಟೆನ್ಸ್ ಗಿವನ್ ಬಿಲೋ ಈಸ್ ಆ್ಯನ್ ಡ್ಯಾಶ್. ರಾಮ ಸ್ಯಾಟ್ ಸ್ಲೋಲಿ ಆನ್ ದ ಡೆಸ್ಕ್. ಸ್ಲೋಲಿ ಇದೇನು, ನೌನ, ಆ್ಯಡ್ವರ್ಬ, ಆಡ್ಜೆಕ್ಟಿವ್ನ ಅಥವಾ ವರ್ಬ? ಇದು ವರ್ಬ್ ಅಂತೂ ಅಲ್ಲ, ನೌನು ಅಲ್ಲ. ಓಕೆ, ಇದೇನಾಗತ್ತೆ, ಆ್ಯಡ್ವರ್ಬ್ ಅಥವಾ ಆಡ್ಜೆಕ್ಟಿವ್ ಆಗುತ್ತೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರೇ ಆ್ಯಡ್ವರ್ಬ್, ಕ್ರಿಯಾ ವಿಶೇಷಣ.
ನೆಕ್ಸ್ಟ್ ಚೇಂಜ್ ದ ಸ್ಪೀಚ್ ಆಫ್ ದ ಫಾಲೋವಿಂಗ್. ಹಿ ಸೇಡ್ ಹುರ್ರೆ ವಿ ಹ್ಯಾವ್ ವನ್ ದ ಮ್ಯಾಚ್. ಇದರ ಒಂದು ಸ್ಪೀಚನ್ನು ಕಂಡುಹಿಡ್ಬೇಕು ನಾವೀಗ. ಸೊ ಇಲ್ಲಿ ಕರೆಕ್ಟ್, ಹಿ ಎಕ್ಸ್ಕ್ಲೇಮ್ಡ್ with delight that they had won the match. Next, choose the appropriate form of the verb for the following sentence. He will be going to Bangalore on Friday to meet his friend. Okay. Then fill in the blank with the appropriate article if required. He has purchased a ಒನ್ ವೇ ಟಿಕೆಟ್. ಇದು ಕರೆಕ್ಟ್. ನೆಕ್ಸ್ಟ್ 69ನೇದು, ಇಲ್ಲಿ ಚೂಸ್ ಒನ್ ವಿಚ್ ಕ್ಯಾನ್ ಬಿ ಸಬ್ಸ್ಟಿಟ್ಯೂಟೆಡ್ ಫಾರ್ ದ ಗಿವನ್ ವರ್ಡ್ಸ್ ಆರ್ ಸೆಂಟೆನ್ಸಸ್. ಇಲ್ಲಿ ಕೊಟ್ಟಂಥ ಒಂದು ಸೆಂಟೆನ್ಸ್ಗೆ ನಾವೊಂದು ಪ್ರಾಪರಾಗಿ ಯಾವ ವರ್ಡನ್ನು ಇದು ಮಾಡ್ಬೋದು ಅಂದರೆ ಅ ಗ್ರೂಪ್ ಆಫ್ ಪೀಪಲ್ ಆಫ್ ಸಿಮಿಲರ್ ಇಂಟ್ರೆಸ್ಟ್ ಆರ್ ಪ್ರೊಫೆಷನ್ಸ್. ಅಂದರೆ ಏನು ಅಂದರೆ ಅದನ್ನು ಒಂದೇ ಶಬ್ದದಲ್ಲಿ ಹೇಳಬೇಕಂದ್ರೆ ಏನಂತ ಹೇಳ್ತೀರಿ? ಫ್ರೆಟರ್ನಿಟಿ, ಭ್ರಾತೃತ್ವ. ನಾವೇನಂತ ಹೇಳ್ಬೋದಪ್ಪ ಇದನ್ನು? ಅ ಗ್ರೂಪ್ ಆಫ್ ಪೀಪಲ್ ಆಫ್ ಸಿಮಿಲರ್ ಇಂಟ್ರೆಸ್ಟ್ ಆರ್ ಪ್ರೊಫೆಷನ್ಸ್. ಸೊ ಇದಕ್ಕೆ ನಾವೇಂತೀವಿ ಆ್ಯನ್ ಅಸೋಸಿಯೇಷನ್ ಅಥವಾ ಫ್ರೆಟರ್ನಿಟಿ. ನೆಕ್ಸ್ಟ್ ಲಾಸ್ಟ್ ಕ್ವಶನ್, ಅನ್ಡ್ಯೂ ಫೇವರ್ ಶೋನ್ ಬೈ ಅ ಪರ್ಸನ್ ಇನ್ ಪವರ್ ಟು ಹಿಸ್ ರಿಲೇಟಿವ್ಸ್. ಇದು ಕೂಡ ಒಂದು ವರ್ಡನ್ನು ಹೇಳಬೇಕು ನಾವು. ಏನಾಗುತ್ತೆ ಇಲ್ಲಿ? ಅನ್ಡ್ಯೂ ಫೇವರ್ ಶೋನ್ ಬೈ ಅ ಪರ್ಸನ್ ಇನ್ ಪವರ್ ಟು ಹಿಸ್ ರಿಲೇಟಿವ್ಸ್. ಸೊ ಇದು ಇಲ್ಲಿ ಕರೆಕ್ಟ್ ಆನ್ಸರ್ ಆಪ್ಷನ್ ನಂಬರ್ 2 ಆಗುತ್ತೆ, ನೆಪೋಟಿಸಮ್. ಓಕೆ. ಸೊ ಮುಂದಿನ ಒಂದು ಸೆಷನಲ್ಲಿ ಕನ್ನಡ ಮತ್ತು ಇಂಗ್ಲೀಷನ್ನು ಕಂಪ್ಯೂಟರನ್ನು ನೋಡೋಣ. ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.